ಸಮಾಜಶಾಸ್ತ್ರದ ಪರಿಕಲ್ಪನೆಗಳಲ್ಲಿ ಹೊಂದಾಣಿಕೆಯು ಒಂದು ಮಹತ್ವದಾದಂತಹ ಪರಿಕಲ್ಪನೆಯಾಗಿದೆ. ಇಟ್ ಈಸ್ ಆನ್ ಇಂಪಾರ್ಟೆಂಟ್ sociological concept. Accommodation is a important sociological concept. Accommodation is a process of social life. ಇದೊಂದು ಸಾಮಾಜಿಕ ಪ್ರಕ್ರಿಯೆಯಾಗಿದೆ. ಹೊಂದಾಣಿಕೆ ಅಂತಕ್ಕಂಥದ್ದು ಸಮಾಜದಲ್ಲಿ ಮಾನವನಿಗೆ ಅತಿ ಅವಶ್ಯವಾದುದಾಗಿದೆ, ಅನಿವಾರ್ಯವಾದುದು ಆಗಿದೆ, ಅಗತ್ಯವಾದುದು ಆಗಿದೆ. ಏಕೆಂದರೆ ಮಾನವನು ಸಮಾಜ ಜೀವಿ, ಮ್ಯಾನ್ ಇಸ್ ಎ ಸೋಷಿಯಲ್ ಎನಿಮಲ್. ಮಾನವನು ಸಂಘಟನಾ ಜೀವಿ, ಮಾನವನು ಸಾಮಾಜಿಕ ಪ್ರಾಣಿ. ಸಮಾಜದಲ್ಲಿ ಆತ ಇರಬೇಕಾದ್ರೆ ಇನ್ನಿತರರ ಜೊತೆಗೆ ಆತ ಸಹಜೀವನವನ್ನು ನಡೆಸಲೇಬೇಕಾಗ್ತದೆ. ಇನ್ನೊಬ್ಬರ ಸಹಾಯ ಸಹಕಾರ ಆತನಿಗೆ ಬೇಕೇ ಬೇಕಾಗ್ತದೆ. ಆತ ಏಕಾಂಗಿಯಾಗಿ ಒಂಟಿಯಾಗಿ ಜೀವಿಸಲಿಕ್ಕೆ ಏನಾಗಂಗಿಲ್ಲ, ಸಾಧ್ಯ ಆಗಂಗಿಲ್ಲ. ಪ್ರಾಣಿ ಪಶು ಪಕ್ಷಿಗಳಲ್ಲಿಯೂ ಕೂಡ ಸಂಘಟನಾತ್ಮಕ ಜೀವನವನ್ನು ನಾವು ಕಂಡರೂ ಕೂಡ ಮಾನವನಲ್ಲಿ ಇರುವಷ್ಟು ಹೊಂದಾಣಿಕೆಯ ಒಂದು ಮನೋಭಾವ, ಹೊಂದಾಣಿಕೆಯ ಪ್ರವೃತ್ತಿ ನಾವು ಪ್ರಾಣಿ ಪಶು ಪಕ್ಷಿಗಳಲ್ಲಿ ಕಾಣುವುದಿಲ್ಲ. ಎಲ್ಲ ಪ್ರಾಣಿಗಳಿಗಿಂತಲೂ ಮಾನವನನ್ನು ಶ್ರೇಷ್ಠ ಪ್ರಾಣಿ ಅಂತ ನಾವು ಯಾಕೆ ಕರಿತೀವಿ ಅಂದರೆ, ಎಂತಹ ಸಂದರ್ಭಗಳು ಬಂದರೂ ಕೂಡ, ಅಪಾಯಗಳು ಬಂದರೂ ಕೂಡ, ಕಷ್ಟಗಳು ಬಂದರೂ ಕೂಡ ಅವುಗಳನ್ನು ಮೆಟ್ಟಿ ನಿಲ್ತಕ್ಕಂಥ, ಅವುಗಳನ್ನು ಎದುರಿಸ್ತಕ್ಕಂತಹ ಒಂದು ಶಕ್ತಿ ಸಾಮರ್ಥ್ಯ ಆತನಲ್ಲಿ ಇರೋದ್ರಿಂದ ಮಾನವನನ್ನು ಹೊಂದಾಣಿಕೆಯ ಪ್ರಾಣಿ ಅಂತ ನಾವೇನು ಮಾಡ್ಬೋದು, ಹೇಳ್ಬೋದು. ಸಮಾಜದಲ್ಲಿ ಹೊಂದಾಣಿಕೆ ಅಂತಕ್ಕಂಥದ್ದು ಬಹಳ ಅವಶ್ಯವಾದುದಾಗಿದೆ. ಇಲ್ಲದಿದ್ದರೆ ಮಾನವನಾಗಿ ಸಮಾಜ ಜೀವಿಯಾಗಿ ಸಾಮಾಜಿಕ ಪ್ರಾಣಿಯಾಗಿ ಬಾಳಲಿಕ್ಕೆ ಬೆಳೀಲಿಕ್ಕೆ ಸಾಧ್ಯ ಆಗಲ್ಲ. ಸಹಕಾರದ ನಂತರ, ಪರಸ್ಪರ ಸಹಕಾರದ ನಂತರ ಹೊಂದಾಣಿಕೆ ಆಗದೇ ಇದ್ದಾಗ, ಭಿನ್ನಾಭಿಪ್ರಾಯಗಳು ಉಂಟಾದಾಗ ಸ್ಪರ್ಧೆ ಉಂಟಾಗ್ತದೆ. ಸ್ಪರ್ಧೆಗಳಲ್ಲಿ ಕೆಲವು ಸಲ ಸಂಘರ್ಷಗಳು ಉಂಟಾಗ್ತವೆ, ಘರ್ಷಣೆಗಳು ಉಂಟಾಗ್ತವೆ, ನಾ ಮೇಲು ನೀ ಮೇಲು ಅಂತಕ್ಕಂಥದ್ದು. ಇಂಥ ಸಂದರ್ಭದಲ್ಲಿ ಸಂಘರ್ಷಗಳು ಉಂಟಾದಾಗ ಆ ಸಂಘರ್ಷಗಳನ್ನು ನಿವಾರಣೆ ಮಾಡಿಕೊಳ್ಳುವ ಸಲುವಾಗಿ ಹೊಂದಾಣಿಕೆ ಅಂತಕ್ಕಂಥದ್ದು ಏನದ ಬಹಳ ಅವಶ್ಯವಾಗಿದೆ. ಈ ಹಿನ್ನೆಲೆಯಲ್ಲಿ ಸಮಾಜಶಾಸ್ತ್ರದ ಸಾಮಾಜಿಕ ಪ್ರಕ್ರಿಯೆಗಳಲ್ಲಿ ಹೊಂದಾಣಿಕೆ ಅಂತಕ್ಕಂಥದ್ದೇನದ ಬಹಳ ಮಹತ್ವದಾದಂತಹ ಒಂದು ಪ್ರಕ್ರಿಯೆ ಆಗಿದೆ. ಇದು ಮಾನವ ಸಮಾಜದಲ್ಲಿ ಇದು ನಿರಂತರವಾಗಿ ಆತನ ಬದುಕಿನುದ್ದಕ್ಕೂ ನಡೀತಕ್ಕಂಥ ಒಂದು ಪ್ರಕ್ರಿಯೆ ಆಗಿದೆ. ಮಾನವನನ್ನ ಹೊಂದಾಣಿಕೆಯ ಪ್ರಾಣಿ ಅಂತ ನಾವು ಮಾಡ್ಬೋದು, ಹೇಳ್ಬೋದು. ಈ ಅಕಾಮಡೇಷನ್ ಅಂತಕ್ಕಂತಹ ಶಬ್ದ, ಅದರ ಅರ್ಥವನ್ನು ನೋಡಲಾಗಿ ಇದನ್ನ ಫ್ರೆಂಚ್, ಮೊದಲ ಬಾರಿಗೆ ಫ್ರೆಂಚ್ 17ನೇ ಶತಮಾನದಲ್ಲಿ ಫ್ರೆಂಚ್ ಭಾಷೆಯ ಮೂಲದಿಂದ ಏನಾಗಿದೆ ಆಯ್ದುಕೊಳ್ಳಲಾಗಿದೆ. ಅಕಾಮಡೋ ಅಂದ್ರೆ ಅಡಾಪ್ಟ್, ಹೊಂದಾಣಿಕೆ ಮಾಡ್ಕೊಳ್ಳೋದು. ಪುಟ್ ಇನ್ ಟು ಆರ್ಡರ್, ಸರಿಯಾದ ರೀತಿಯಲ್ಲಿ ಹೊಂದಾಣಿಕೆಯನ್ನು ಮಾಡ್ಕೊಳ್ಳೋದು. ಇಟ್ ಮೇ ಬಿ ಫಿಸಿಕಲ್ ಆರ್ ಸೋಷಿಯಲ್ ಎನ್ವಿರಾನ್ಮೆಂಟ್, ಅದು ದೈಹಿಕವಾಗಿರ್ಬೋದು, ಭೌತಿಕವಾಗಿರ್ಬೋದು ಅಥವಾ ಸಾಮಾಜಿಕವಾಗಿರ್ಬೋದು, ಒಟ್ಟಿನಲ್ಲಿ ಸರಿಯಾದ ರೀತಿಯಲ್ಲಿ ಹೊಂದಾಣಿಕೆ ಮಾಡಿಕೊಳ್ತಕ್ಕಂಥ ಒಂದು ಅರ್ಥ ಬರ್ತದೆ. ತದನಂತರ ಲ್ಯಾಟಿನ್ ಅಕಾಮಡೇಷಿಯೋ, ಲ್ಯಾಟಿನ್ ಶಬ್ದದಲ್ಲಿ ನಾವು ಹೇಳ್ಬೇಕಂದ್ರೆ ಲ್ಯಾಟಿನ್ ಭಾಷೆಯಿಂದ ಆಯ್ದುಕೊಳ್ಳಲಾಗಿದೆ ಅಡ್ಜಸ್ಟ್ಮೆಂಟ್, ಹೊಂದಾಣಿಕೆ. ಸಾಮಾಜಿಕ ಜೀವನದಲ್ಲಿ ಹೊಂದಾಣಿಕೆಯನ್ನು ಮಾಡ್ತಕ್ಕಂಥ ಒಂದು ಚಟುವಟಿಕೆ. ಮೊದಲ ಬಾರಿಗೆ ಪ್ರಖ್ಯಾತ ಮನೋವಿಜ್ಞಾನಿ ಬಾಲ್ಡ್ವಿನ್ ಅಂತಕ್ಕಂಥ ಜೇಮ್ ಬಾಲ್ಡ್ವಿನ್ ಅಂತಕ್ಕಂಥ ಮನೋವಿಜ್ಞಾನಿ ಸಮಾಜಶಾಸ್ತ್ರದ ಸಾಹಿತ್ಯದಲ್ಲಿ ಮೊದಲ ಬಾರಿಗೆ ಜೇಮ್ ಬಾಲ್ಡ್ವಿನ್ ಅಂತಕ್ಕಂಥ ಪ್ರಖ್ಯಾತ ಮನೋವಿಜ್ಞಾನಿ ಅಕಾಮಡೇಷನ್, ಹೊಂದಾಣಿಕೆ ಅಂತಕ್ಕಂಥ ಒಂದು
ಪರಿಕಲ್ಪನೆಯನ್ನ ಬಳಸ್ತಾ ಇದೆ. ಈತನ ಹೇಳ್ತಾ ಇದ್ದಾನೆ acquired changes in the behavior of individuals which enable them to adjust to the environment. ಬದಲಾವಣೆ ಮಾನವನು ಸಾಮಾಜಿಕ ಪರಿಸರದೊಂದಿಗೆ ಸಮಾಜದ ಪರಿಸರದಲ್ಲಿ ಉಂಟಾದಂಥ ಬದಲಾವಣೆಯೊಂದಿಗೆ ಅದಕ್ಕೆ ತಕ್ಕಂತೆ ತನ್ನ ನಡತೆಯನ್ನು ಬದಲಾವಣೆಯನ್ನು ಮಾಡಿಕೊಳ್ತಕ್ಕಂಥ ಮತ್ತು ಆ ಬದಲಾವಣೆಗೆ ತಕ್ಕಂತೆ ಹೊಂದಾಣಿಕೆಯನ್ನು ಮಾಡಿಕೊಳ್ತಕ್ಕಂಥದ್ದಕ್ಕೆ ಅಡ್ಜಸ್ಟ್ ಆಗೋದಕ್ಕೆ ಏನಂತ ಕರೀತಾರೆ ಅಕಾಮಿಡೇಷನ್ ಅಂತಕ್ಕಂಥ ಮಾತನ್ನು ಏನು ಮಾಡ್ತಾ ಇದ್ದಾನೆ ಹೇಳ್ತಾ ಇದ್ದಾನೆ. ಈ ಅಕಾಮಿಡೇಷನ್ ಇದು ಚೇಂಜ್ ಇನ್ ಬಿಹೇವಿಯರ್, ಮಾನವನ ವರ್ತನಾ ಚಟುವಟಿಕೆಗಳಲ್ಲಿ ಬದಲಾವಣೆ, ಮನೋಭಾವನೆಯಲ್ಲಿ ಬದಲಾವಣೆ. that helps people work together, ಕೂಡಿ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಪರಸ್ಪರ ಸಹಕರಿಸೋದಕ್ಕೆ ಏನಂತ ಕರೆದ್ರು ಹೊಂದಾಣಿಕೆ ಅಂತಕ್ಕಂಥ ಮಾತನಾಡ ಹೇಳ್ತಾ ಇದ್ದಾನೆ. ಅಥವಾ ಭಿನ್ನಾಭಿಪ್ರಾಯಗಳನ್ನು ಕೊನೆಗೊಳಿಸುವುದು, ಭಿನ್ನಾಭಿಪ್ರಾಯಗಳನ್ನು ವಿರೋಧಾಭಿಪ್ರಾಯಗಳನ್ನು ಕೊನೆಗೊಳಿಸುವುದಕ್ಕೆ ಏನಂತ ಕರೀತಾರೆ ಹೊಂದಾಣಿಕೆ, ಅಕಾಮಿಡೇಷನ್ ಅಂತ ಏನು ಮಾಡ್ತಾರೆ ಕರೀತಾರೆ. ಮಾನವ ಸಂಘರ್ಷಾತ್ಮಕ ಜೀವಿಯಾಗ್ಯಾನ. ಸಂಘರ್ಷ ಆತನ ಬದುಕಿನಲ್ಲಿ ಅನಿವಾರ್ಯ, ಅವಶ್ಯವಾಗಿಯೂ ಅನೇಕ ಸಲ ಏನಾಗ್ತದೆ ಕಂಡು ಬರ್ತದೆ. ಆ ಸಂಘರ್ಷ ಉಂಟಾಗ್ತಕ್ಕಂಥ ಸಂದರ್ಭದಲ್ಲಿ ಅದರಿಂದ ತಪ್ಪಿಸಿಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಹಣೆ ತಪ್ಪಿದ್ರೆ ಬಾರಣೆ ತಪ್ಪು ಅಂತಕ್ಕಂಥದ್ದು. ಊರ್ಲೆ ಓದಕ್ಕೆ ಕೊಡ್ಲಿ ತಗೊಳ್ಳೋದ್ರ ಬದಲಾಗಿ ಪ್ರಾರಂಭದಲ್ಲಿ ಅದನ್ನು ಚೂಟಿ ಆಗ್ತಕ್ಕಂಥ ಸಮಸ್ಯೆ ಸಣ್ಣದಾಗ ಅದನ್ನು ಬಗೆಹರಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾನೆ. ಆದರೂ ಕೂಡ ಏನಾಗಂಗಿಲ್ಲ, ಅದು ಬೆಳೆದು ದೊಡ್ಡದಾಗ್ತದೆ. ಆವಾಗ ಅನಿವಾರ್ಯವಾಗಿ ಹೊಂದಾಣಿಕೆಯನ್ನು ಆತ ಮಾಡಿಕೊಳ್ಬೇಕಾಗ್ತದೆ. ಹೀಗೆ ಮಾನವನು ತನ್ನ ಪರಿಸರದೊಂದಿಗೆ ಮತ್ತು ಸಹಚರದೊಂದಿಗೆ ಹೊಂದಿಕೊಳ್ಳುತ್ತಾ ಸಾಗುವ ಪ್ರಕ್ರಿಯೆಗೆ ಹೊಂದಾಣಿಕೆ ಅಂತ ಏನು ಮಾಡ್ಬೋದು ಕರಿಬಹುದು. ವ್ಯತ್ಯಾಸ ಮತ್ತು ವಿರೋಧಗಳ ಹೊರತಾಗಿಯೂ ವ್ಯಕ್ತಿಗಳೊಂದಿಗೆ ಮತ್ತು ಪರಿಸರದೊಂದಿಗೆ ರಾಜಿ ಮಾಡಿಕೊಂಡು ಅಡ್ಜಸ್ಟ್ಮೆಂಟ್ ಆಗಿ ಸಹಜೀವನ, ಕೋಆಪರೇಟಿವ್ ಲೈಫ್, ಸಹಜೀವನವನ್ನು ನಡೆಸುವ ಮಾನವನ ಅವಿರತ ಅಹರ್ನಿಶ ಪ್ರಯತ್ನವನ್ನು ಹೊಂದಾಣಿಕೆ ಅಂತ ಏನು ಮಾಡ್ಬೋದು ಅನ್ಬಹುದು. ಹೀಗೆ ಹೊಂದಾಣಿಕೆ ಇದು ಭಿನ್ನಾಭಿಪ್ರಾಯಗಳನ್ನು ಹೊರತುಪಡಿಸಿ ಕೂಡಿ ಜೀವನವನ್ನು ನಡೆಸ್ತಕ್ಕಂಥದ್ದು ಆಗಿದೆ. ಇದು ಮಾನವನ ಜೀವನದಲ್ಲಿ ಏನಂದರೆ ಬಹಳ ಅವಶ್ಯವಾದುದಾಗಿದೆ. ಮಾನವ ತನ್ನ ಜೀವನದಲ್ಲಿ ಅನೇಕ ಬೇಡಿಕೆಗಳನ್ನು ಈಡೇರಿಸಿಕೊಳ್ಬೇಕಾಗ್ತದೆ. ಆ ಬೇಡಿಕೆಗಳನ್ನು ಈಡೇರಿಸಿಕೊಳ್ತಕ್ಕಂಥ ಸಂದರ್ಭದಲ್ಲಿ ಸಹಜವಾಗಿ ಭಿನ್ನಾಭಿಪ್ರಾಯಗಳು ವ್ಯಕ್ತಿಗಳ ನಡುವೆ, ವ್ಯಕ್ತಿ ಸಮೂಹಗಳ ನಡುವೆ, ಸಮೂಹಗಳ ನಡುವೆ ಏನಾಗ್ತವೆ ಬೆಳೆದು ಬರ್ತಾವ. ಆ ಭಿನ್ನಾಭಿಪ್ರಾಯಗಳು ಎದಕ್ಕೆ ಏಡು ಮಾಡಿಕೊಡ್ತಾವ, ಅದು ಸಂಘರ್ಷಕ್ಕೆ ಏಡು ಮಾಡಿಕೊಡ್ತಾವ. ಆ ಸಂಘರ್ಷ ಜಂಜಾಟಗಳಿಗೆ, ಅಹಿಂಸೆಗೆ ಎಡೆ ಮಾಡಿಕೊಡ್ತಕ್ಕಂಥ ಸಂದರ್ಭ ಸನ್ನಿವೇಶಗಳಿರ್ತಾವ. ಇಂಥ ಸಂದರ್ಭದಲ್ಲಿ ಅವೆಲ್ಲವನ್ನ ಬದಿಗೊತ್ತಿ ಸಹಜೀವನವನ್ನು, ಹೊಂದಾಣಿಕೆ ಜೀವನವನ್ನು ಆತ ನಡೆಸುವುದು ಬಹಳ ಅವಶ್ಯವಾಗಿದೆ. ಸಂಘರ್ಷದ ನಂತರದ ಬರ್ತಕ್ಕಂಥ ಒಂದು ಪ್ರತಿಫಲ ರೂಪ ಏನಂತಂದ್ರೆ ಹೊಂದಾಣಿಕೆ, ಅಕಾಮಿಡೇಷನ್ ಇದು ಬಹಳ ಅವಶ್ಯವಾದಂಥ ಒಂದು ಪ್ರಕ್ರಿಯೆಯಾಗಿದೆ. ನಾವು ಇವಾಗ ಮುಂದೆ ಸಂಘರ್ಷದ ಬಗೆಗೆ, ಇದು ಸಂಘರ್ಷದ ನಂತರ ಬರ್ತಕ್ಕಂಥ ಹೊಂದಾಣಿಕೆಯ ಪ್ರಕ್ರಿಯೆಯ ಬಗೆಗೆ ಸಮಾಜ ಶಾಸ್ತ್ರಜ್ಞರು ಯಾವ್ಯಾವ ರೀತಿಯಾದಂಥ ವ್ಯಾಖ್ಯಾನವನ್ನು ಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನು ಏನು ಮಾಡೋಣ ಅಂತ ನೋಡೋಣ. ಹೊಂದಾಣಿಕೆಯ ಬಗೆಗೆ ಹಲವಾರು ಸಮಾಜ ಶಾಸ್ತ್ರಜ್ಞರು ತಮ್ಮದೇ ಆದಂಥ ಅಭಿಪ್ರಾಯಗಳನ್ನು ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದಾರೆ. ಆ ವ್ಯಾಖ್ಯೆಗಳಲ್ಲಿ ಮಹತ್ವದ ಕೆಲವೊಂದು ವ್ಯಾಖ್ಯೆಗಳನ್ನು ನಾವು ಇವಾಗ ನೋಡೋಣ. ಮೊದಲನೇದಾಗಿ ಪ್ರಖ್ಯಾತ ಸಮಾಜಶಾಸ್ತ್ರದಂಥ ಮೆಕ್ಯಾವೆಲ್ ಅವರು ಏನು ಹೇಳ್ತಾರೆ ಅಂದ್ರೆ, ಪರಿಸರದೊಂದಿಗೆ ಸಾಮರಸ್ಯತೆ, ಅಡ್ಜಸ್ಟ್ಮೆಂಟ್
sense of harmony with environment is called as a accommodation. ಪರಿಸರದೊಂದಿಗೆ ಸಾಮರಸ್ಯತೆಯನ್ನು ಸಾಧಿಸುವ ಪ್ರಕ್ರಿಯೆ. ಪರಿಸರದೊಂದಿಗೆ ಸಾಮರಸ್ಯತೆಯನ್ನು ಸಾಧಿಸುವ ಪ್ರಕ್ರಿಯೆ ಹೊಂದಾಣಿಕೆ ಅಂತಕ್ಕಂಥ ಮಾತನ್ನ ಮೆಕ್ಯಾವ್ರವರು ಏನು ಮಾಡ್ತಾ ಇದ್ದಾರೆ ಹೇಳ್ತಾರೆ. ಅದರಂತೆ ಪಾರ್ಕ್ ಮತ್ತು ಬರ್ಜಸ್ ಅವರು ಏನ್ ಹೇಳ್ತಾರೆ, ಸಂಘರ್ಷಾತ್ಮಕ ಅಂಶಗಳ ನಡುವಿನ ಹೊಂದಾಣಿಕೆ. ಸಂಘರ್ಷಾತ್ಮಕ ಅಂಶಗಳ ನಡುವಿನ ಹೊಂದಾಣಿಕೆಯ ಫಲವೇ ಹೊಂದಾಣಿಕೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಮಾನವ ಸಹಕಾರ ಜೀವಿ ಇದ್ದಾನೆ, ಸಮಾಜ ಜೀವಿ ಇದ್ದಾನೆ, ಸ್ಪರ್ಧಾತ್ಮಕ ಜೀವಿ ಇದ್ದಾನೆ, ಅದರಂತೆ ಸಂಘರ್ಷಾತ್ಮಕ ಜೀವಿ ಇದ್ದಾನೆ. ಜೀವನದುದ್ದಕ್ಕೂ ಆತ ತನ್ನ ಬಯಕೆಗಳನ್ನು ಬೇಡಿಕೆಗಳನ್ನು ಈಡೇರಿಸಿಕೊಳ್ಳಲಿಕ್ಕೆ ಸಂಘರ್ಷವನ್ನು ಮಾಡಲೇಬೇಕಂತ. ಸಂಘರ್ಷವನ್ನು ಮಾಡುವುದು ಅನಿವಾರ್ಯವಾದ. ಕೂಸು ತಾನು ಅಳುವುದರ ಮೂಲಕ ತನ್ನ ಹಸಿವಾಗಿದೆ ಅಂತಕ್ಕಂಥದ್ದ ಮಾತನ್ನ ಏನು ಮಾಡ್ತಾರೆ, ತಾಯಿ ಹೇಳ್ತಾರೆ. ಈ ಬಡದಾಟಗಳು ಇವು ಸಹಜವಾದವುಗಳಾಗ, ಸಮಾಜದ ಬೆಳವಣಿಗೆಗೆ ಪೂರಕವಾದವುಗಳು ಸಹ ಆಗ್ಯಾವ. ಆದರೆ ಕೇವಲ ಜೀವನದುದ್ದಕ್ಕೂ ಏನಾಗಂಗಿಲ್ಲ, ಸಂಘರ್ಷವನ್ನು ಭಿನ್ನಾಭಿಪ್ರಾಯಗಳನ್ನು ಇಟ್ಕೊಂಡೇ ಸಾಗಲಿಕ್ಕೆ ಸಾಧ್ಯ ಆಗಿಲ್ಲ. ಅವ ಹೊಂದಾಣಿಕೆ ಅಂತಕ್ಕಂಥದ್ದು ಏನಾಗ್ತದೆ, ಬೇಕಾಗ್ತದೆ. ಇಲ್ಲಿ ಏನಿದೆ, ಸಂಘರ್ಷಾತ್ಮಕ ಅಂಶಗಳ ನಡುವಿನ ಹೊಂದಾಣಿಕೆ ಒಂದು ಫಲ ಏನಿದೆ, ರಿಸಲ್ಟ್ ಏನಿದೆ, ಅದು ಅಕಾಮಿಡೇಷನ್ ಆಗಿದೆ ಅಂತಕ್ಕಂಥ ಮಾತನ್ನ ಪಾರ್ಕ್ ಮತ್ತು ಬರ್ಜಸ್ ಅವರು ಏನು ಮಾಡ್ತಾ ಇದ್ದಾರೆ. ಅದರಂತೆ ಲುಂಡ್ಬರ್ಗ್ ಅವರು ಕಾಂಪಿಟೇಷನ್ ಮತ್ತು ಸಂಘರ್ಷಗಳಿಂದ, ಸ್ಪರ್ಧೆ ಕಾಂಪಿಟೇಷನ್ ಮತ್ತು ಕಾನ್ಫ್ಲಿಕ್ಟ್ ಸಂಘರ್ಷಗಳಿಂದ ಉಂಟಾಗಬಹುದಾದ ಆಯಾಸ ಮತ್ತು ಆತಂಕಗಳನ್ನು ನಿವಾರಣೆ ಮಾಡಲು, ಓವರ್ಕಮ್ ಪ್ರಾಬ್ಲಮ್ಸ್ ನಿವಾರಣೆ ಮಾಡಲು ವ್ಯಕ್ತಿ ಮತ್ತು ಸಮೂಹಗಳು, ಇಂಡಿವಿಜುವಲ್ ಅಂಡ್ ಗ್ರೂಪ್, ವ್ಯಕ್ತಿ ಸಮೂಹಗಳು ಒಂದುಗೂಡಿ, ಕಮಿಂಗ್ ಟುಗೆದರ್, ಒಂದುಗೂಡಿ ಕೆಲಸ ಕಾರ್ಯವನ್ನು ಮಾಡ್ತಕ್ಕಂಥದ್ದಕ್ಕೆ ಮುಂದುವರಿಯುವುದಕ್ಕೆ ಏನಂತ ಕರೀತಾರೆ, ಹೊಂದಾಣಿಕೆ ಅಂತಕ್ಕಂಥ ಮಾತನ್ನ ಲುಂಡ್ಬರ್ಗ್ ಅವರು ಏನು ಮಾಡ್ತಾ ಇದ್ದಾರೆ ಹೇಳ್ತಾರೆ. ಒಟ್ಟಿನಲ್ಲಿ ಈ ಮೇಲಿನ ವ್ಯಾಖ್ಯಾನಗಳಿಂದ ನಾವು ಹೊಂದಾಣಿಕೆ ಅಂತಂದ್ರೆ ಏನು ಅನ್ನೋದನ್ನ ತಿಳಿದುಕೊಳ್ಬಹುದು. ಅಂದ್ರೆ ಹೊಂದಾಣಿಕೆ ಭಿನ್ನಾಭಿಪ್ರಾಯಗಳಿಂದ ಓವರ್ಕಮ್ ಆಗುವುದು, ಭಿನ್ನಾಭಿಪ್ರಾಯಗಳಿಂದ, ಸಮಸ್ಯೆಗಳಿಂದ, ಆತಂಕಗಳಿಂದ, ಪರಸ್ಪರ ವೈಮನಸ್ಸುಗಳಿಂದ ಹೊರಬಂದು ಒಂದು ಸಾಮರಸ್ಯತೆಯ ವಾತಾವರಣವನ್ನು, ಆರೋಗ್ಯಕರವಾದಂಥ ವಾತಾವರಣವನ್ನು ಸೃಷ್ಟಿ ಮಾಡಿ ಎಲ್ಲರೂ ಕೂಡಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಮುಂದುವರಿಯುವುದಕ್ಕೆ ನಾವೇನಂತ ಹೇಳ್ಬೋದು, ಹೊಂದಾಣಿಕೆ ಅಂತಕ್ಕಂಥ ಮಾತನ್ನು ಹೇಳ್ಬೋದು. ಈ ಹೊಂದಾಣಿಕೆ ಮಾನವನ ಜೀವನದಲ್ಲಿ, ಸಾಮಾಜಿಕ ಜೀವನದಲ್ಲಿ, ಮಾನವನ ಬದುಕಿನಲ್ಲಿ ಬರ್ತ್ ಟು ಡೆತ್, ಹುಟ್ಟಿನಿಂದ ಸಾಯುವವರೆಗೆ, ಫ್ರಮ್ ಮಾರ್ನಿಂಗ್ ಟು ಟಿಲ್ ಈವ್ನಿಂಗ್ ನೈಟ್, ಮುಂಜಾನೆ ರಾತ್ರಿಯವರೆಗೆ ಒಂದಿಲ್ಲೊಂದು ರೀತಿಯ ಒಂದಿಲ್ಲೊಂದು ಸಂದರ್ಭದಲ್ಲಿ ಆತ ಏನು ಮಾಡಬೇಕಾಗ್ತದೆ, ಹೊಂದಾಣಿಕೆಯನ್ನು ಮಾಡಿಕೊಳ್ಳುವುದು ಅವಶ್ಯ, ಅನಿವಾರ್ಯವಾದಂಥ ಒಂದು ಪ್ರಕ್ರಿಯೆ ಆಗಿದೆ. ಇನ್ನು ಹೊಂದಾಣಿಕೆಯ ಬಗೆಗೆ ನಾವು ಸ್ಪಷ್ಟವಾದಂಥ ಅರ್ಥ ತಿಳ್ಕೊಳ್ಬೇಕಾದ್ರೆ ಅದರ ಲಕ್ಷಣಗಳನ್ನು ಸಹ ನೋಡುವುದೇನದ ಬಹಳ ಅವಶ್ಯವಾದುದಾಗಿದೆ. ಹೊಂದಾಣಿಕೆಯ ಅರ್ಥವನ್ನು ನಾವು ಸ್ಪಷ್ಟವಾಗಿ ಸರಿಯಾದ ರೀತಿಯಲ್ಲಿ ಮಾಡಿಕೊಳ್ಬೇಕಾದರೆ ಹೊಂದಾಣಿಕೆಯ ವಿವಿಧ ಲಕ್ಷಣಗಳನ್ನು ನಾವು ನೋಡುವುದೇನದ ಬಹಳ ಅವಶ್ಯವಾಗಿದೆ. ಮೊದಲನೇದಾಗಿ ಹೊಂದಾಣಿಕೆ ಅನಾದಿ ಕಾಲದಿಂದ ಬೆಳೆದು ಬಂದಿದೆ. ಇಟ್ ಈಸ್ ಎನ್ ಆಂಟಿಕ್ವಿಟಿಕ್ ಫೆನೋಮಿನಾ, ಇಟ್ ಈಸ್ ಎ ಓಲ್ಡ್ ಫೆನೋಮಿನಾ. ಮಾನವನ ಸಮಾಜದ ಜೊತೆಯಾಗಿ, ಮಾನವನ ಬೆಳವಣಿಗೆಯ ಜೊತೆಯಾಗಿ ಹೊಂದಾಣಿಕೆ ಅಂತಕ್ಕಂಥದ್ದು ಕೂಡ ಏನಾಗಿದೆ, ಬೆಳೆದುಕೊಂಡು ಬಂದಂತಹ ಒಂದು ಪ್ರಕ್ರಿಯೆ ಆಗಿದೆ. ಮಾನವನು ಏನು ಬೆಳ್ಕೊಂಡು ಬಂದಲ್ಲ,
ಪ್ರಾಣಿ ಜೀವನದಿಂದ ಬೇಟೆಯಾಡುವ ಹಂತದಿಂದ ಶಾಶ್ವತ ಬೇಸಾಯದ ಹಂತದವರೆಗೆ, ತದನಂತರ ಗ್ರಾಮ ಜೀವನ, ನಗರ ಜೀವನ, ಮಹಾನಗರಗಳ ಜೀವನ, ಹೀಗೆ ಮಾನವನ ಜೀವನದ ಪ್ರಾರಂಭದಿಂದಲೂ, ಸಮುದಾಯದ ಬೆಳವಣಿಗೆಯ ಪ್ರಾರಂಭದಿಂದಲೂ ಹೊಂದಾಣಿಕೆ ಅಂತಕ್ಕಂಥದ್ದು ಬೆಳೆದುಕೊಂಡು ಬಂದಂಥ ಒಂದು ಪ್ರಕ್ರಿಯೆಯಾಗಿದೆ. ಅದರಂತೆ ಇದು ಸರ್ವವ್ಯಾಪಕವಾಗುವುದಾಗಿದೆ. ಸಮಾಜದಲ್ಲಿ ನಾವು ಹೊಂದಾಣಿಕೆ ಪ್ರಕ್ರಿಯೆಯನ್ನು ಎಲ್ಲ ಕಡೆಯೂ ಕಾಣ್ತೀವಿ. ಇದು ಸರ್ವವ್ಯಾಪಕವಾಗಿ, ಸಾರ್ವತ್ರಿಕವಾಗಿ ಕಂಡುಬರ್ತದೆ. ಪ್ರತಿಯೊಂದು ಸಮುದಾಯದಲ್ಲಿ, ಅದು ಆದಿವಾಸಿ ಸಮುದಾಯ ಇರ್ಬೋದು, ಗ್ರಾಮೀಣ ಸಮುದಾಯ ಇರ್ಬೋದು, ನಗರ ಸಮುದಾಯ ಇರ್ಬೋದು, ಅಕ್ಷರಸ್ಥ ಸಮುದಾಯ ಇರ್ಬೋದು, ಅನಕ್ಷರಸ್ಥ ಸಮುದಾಯ ಇರ್ಬೋದು, ಎಲ್ಲ ಸಮುದಾಯಗಳಲ್ಲಿ, ಸಮೂಹಗಳಲ್ಲಿ ಹೊಂದಾಣಿಕೆ ಏನಾಗ್ತದೆ, ಸರ್ವವ್ಯಾಪಕವಾಗಿ ಕಂಡುಬರ್ತಕ್ಕಂಥ ಏನದ ಒಂದು ಪ್ರಕ್ರಿಯೆ. ಮಾನವ ಸಮೂಹಗಳಲ್ಲಿ, ವ್ಯಕ್ತಿಗಳಲ್ಲಿ ಭಿನ್ನತೆ ಇರುವುದು ಸಹಜವಾದಂಥದ್ದು. ಭಿನ್ನಾಭಿಪ್ರಾಯಗಳು ತಲೆದೋರಿದಾಗ, ಯಾವುದೋ ಒಂದು ವಿಷಯಕರಣವಾಗಿ, ಯಾವುದೋ ಒಂದು ವಸ್ತುವನ್ನು ಪಡೆಯುವ ಸಲುವಾಗಿ ಭಿನ್ನಾಭಿಪ್ರಾಯಗಳು ತಲೆದೋರಿದಾಗ ಅವುಗಳನ್ನು ಕಡಿಮೆ ಮಾಡುವ ಸಲುವಾಗಿ, ಭಿನ್ನಾಭಿಪ್ರಾಯಗಳನ್ನು ನಿವಾರಣೆ ಮಾಡುವ ಸಲುವಾಗಿ, ವಿರೋಧ ಅಭಿಪ್ರಾಯಗಳನ್ನು ಸರಿಪಡಿಸುವ ಸಲುವಾಗಿ ಹೊಂದಾಣಿಕೆ ಅಂತಕ್ಕಂಥದ್ದೇನದ ಅವಶ್ಯವಾಗಿದೆ. ಸರ್ವವ್ಯಾಪಕವಾಗಿ ಪ್ರತಿಯೊಂದು ಸಮಾಜದಲ್ಲಿ ಏನಾಗ್ತದೆ ಕಂಡುಬರ್ತಕ್ಕಂಥ ಒಂದು ಪ್ರಕ್ರಿಯೆ. ಇದು ನಿರಂತರವಾಗುವುದಾಗಿದೆ. ಅಕಾಮಿಡೇಷನ್ ಈಸ್ ಎ ಕಂಟಿನ್ಯೂಸ್ ಫೆನೋಮಿನಾ. ಇದು ನಿರಂತರವಾಗುವುದಾಗಿದೆ. ಇದು ನಿರಂತರವಾಗಿ ಮಾನವ ಸಮಾಜದಲ್ಲಿ ಅವಶ್ಯವಾದುದಾಗಿದೆ, ಅನಿವಾರ್ಯವಾದುದಾಗಿದೆ, ಬದುಕಿನುದ್ದಕ್ಕೂ ನಡೀತಕ್ಕಂಥ ಒಂದು ಪ್ರಕ್ರಿಯೆ ಆಗಿದೆ. ಹೀಗಾಗಿ ಇದೊಂದು ಕಂಟಿನ್ಯೂಸ್ ಫೆನೋಮಿನಾ, ನಿರಂತರವಾದಂಥ ಒಂದು ಪ್ರಕ್ರಿಯೆ ಅಂತಕ್ಕಂಥ ಮಾತನ್ನು ನಾವೇನು ಮಾಡ್ಬೋದು, ಹೇಳ್ಬೋದು. ಅದರಂತೆ ಈ ಹೊಂದಾಣಿಕೆ ಅಂತಕ್ಕಂಥದ್ದು ಬದಲಾವಣೆ ಗುಣವನ್ನು, ಚೇಂಜಿಂಗ್ ಫ್ಯಾಕ್ಟರ್. ಹೊಂದಾಣಿಕೆ ನಿರಂತರವಾಗಿ ಕಂಡುಬರ್ತಾ ಇದೆ. ಸಮಾಜದ ಪರಿಸ್ಥಿತಿ, ಸನ್ನಿವೇಶ, ಸಂದರ್ಭಗಳು ಬದಲಾವಣೆ ಆಗ್ತಾ ಹೋದಂತೆ ಆ ಬದಲಾವಣೆಯ ಪ್ರಕ್ರಿಯೆಯ ಜೊತೆಯಾಗಿ ಹೊಂದಾಣಿಕೆಯು ಕೂಡ ಏನದ ಬಹಳ ಅವಶ್ಯವಾಗಿದೆ, ಅನಿವಾರ್ಯವಾದಂಥ ಒಂದು ಪ್ರಕ್ರಿಯೆ. ಇದು ಬದಲಾವಣೆ ಕೊಟ್ಟು ಇವತ್ತು ಕೋವಿಡ್-19 ಅಂತಕ್ಕಂಥ, ಕರೋನಾ ಅಂತಕ್ಕಂಥ ಒಂದು ರೋಗ ಎಲ್ಲ ಕಡೆ ಹಬ್ಬಿದೆ, ಪ್ರಪಂಚದಂತ ಹಬ್ಬಿದೆ. ಆ ಕರೋನಾದ ಜೊತೆಯಾಗಿ ನಾವು ಜೀವಿಸುವುದೇನದ ಬಹಳ ಅವಶ್ಯವಾಗಿದೆ, ಹೊಂದಾಣಿಕೆ ಮಾಡ್ಕೊಳ್ಳೋದು ಅವಶ್ಯವಾಗಿದೆ. ಎಲ್ಲರೂ ಕಂಪಲ್ಸರಿಯಾಗಿ ಕರೋನಾದಿಂದ ಬಚಾವಾಗಬೇಕಾದ್ರೆ, ಅದನ್ನು ರಕ್ಷಣೆ ಮಾಡಬೇಕಂತಂದ್ರೆ ನಾವು ಮಾಡಬೇಕು, ಮಾಸ್ಕ್ಗಳನ್ನು ಧರಿಸಿಕೊಳ್ಬೇಕು. ಕಡ್ಡಾಯವಾಗಿ ಮೇಲಿನ ಮೇಲೆ ಸ್ಯಾನಿಟೈಸರ್ಗಳನ್ನು ಉಪಯೋಗಿಸಿ ಕೈಯನ್ನು ತೆಗೆದುಕೊಳ್ಬೇಕು. ಕನಿಷ್ಠ 6 ಅಡಿ ದೂರ ಇರಬೇಕು. ಹೀಗೆ ನಾವು ಬದಲಾವಣೆ ಇದು ಅನಿವಾರ್ಯವಾಗುವುದಾಗಿದೆ. ನಮಗೆ ಸ್ವಲ್ಪ ಕಿರಿಕಿರಿ ಉಂಟು ಮಾಡಿದರೂ ಕೂಡ ಅದ್ರ ಜೊತೆಗೆ ನಾವು ಹೊಂದಿಕೊಂಡು ಹೋಗುವುದು ಸಹಜವಾಗುವುದಾಗಿದೆ. ವರ್ಷದುದ್ದಕ್ಕೂ ಶಾಲೆ ಕಾಲೇಜುಗಳನ್ನು ಬಂದ್ ಮಾಡಿದರೂ ಕೂಡ ನಾವು ಆನ್ಲೈನ್ ಕ್ಲಾಸ್ಗಳಲ್ಲಿ ಹೊಂದಾಣಿಕೆ ಮಾಡಿಕೊಳ್ಳೋದು, ಅಥವಾ ವಾಟ್ಸಪ್ಗಳಲ್ಲಿ ಅಥವಾ ಮತ್ತಿತರಗಳಲ್ಲಿ ವಿಷಯ ಪಠ್ಯಕ್ರಮವನ್ನು ವಿದ್ಯಾರ್ಥಿಗಳಿಗೆ ತಿಳಿಪಡಿಸುವುದು, ಇದು ಅನಿವಾರ್ಯವಾದ ಒಂದು ಹೊಂದಾಣಿಕೆಯ ಒಂದು ಪ್ರಕ್ರಿಯೆ ಇದೆ. ಸೊ ಹೀಗೆ ಹೊಂದಾಣಿಕೆ ಬದಲಾವಣೆಯ ಜೊತೆಯಾಗಿ ನಾವು ಕಾಣ್ತಾ ಇದ್ದೀವಿ. ಇದು ಪ್ರಜ್ಞಾಪೂರ್ವಕ ಅಥವಾ ಅರೆ ಪ್ರಜ್ಞಾಪೂರ್ವಕ ನಡೀತಕ್ಕಂಥ ಪ್ರಕ್ರಿಯೆ. ಹೊಂದಾಣಿಕೆ ಅಕಾಮಿಡೇಷನ್ ಅಂತಕ್ಕಂಥದ್ದೇನದ ಕಾನ್ಷಿಯಸ್ ಆಗಿ ಇರ್ತದೆ, ಅನ್ಕಾನ್ಷಿಯಸ್ ಆಗೂ ಇರ್ತದೆ. ಮಾನವ ಸಮಾಜ ಜೀವಿ ಆಗಿರುವುದರಿಂದ ಸಾಮಾಜಿಕ ಪರಿಸರಕ್ಕೆ ತನಗೆ ಅರಿವು ಇಲ್ಲದೆ ಅಥವಾ ಅರಿವು ಇದ್ದು ಏನು ಮಾಡಬೇಕಾಗ್ತದೆ, ಹೊಂದ್ಕೊಳ್ತಾನೆ. ಮಾನವ ಹುಟ್ಟಿನಿಂದ, ಶಿಶುವಿನ ಅವಸ್ಥೆಯಿಂದ ತನಗೆ ಅರಿವಿಲ್ಲದೆ ತಾಯಿ ಜೊತೆಗೆ ಹೊಂದ್ಕೊಳ್ತದ. ಬಾಲ್ಯಾವಸ್ಥೆಯಲ್ಲಿ ವಿವಿಧ ಗೆಳೆಯರ ಜೊತೆಗೆ, ಯೌವನಾವಸ್ಥೆಯಲ್ಲಿ ವಿವಿಧ ಪ್ರೌಢವಯಸ್ಕರ ಜೊತೆಗೆ, ವಿವಾಹದ ನಂತರ ಗಂಡ ಹೆಂಡರ ಜೊತೆಗೆ, ಕುಟುಂಬದ ರೀತಿ ನಿಯಮಾವಳಿಗಳ ಜೊತೆಗೆ, ಲೋಕರುಢಿ ಸಂಪ್ರದಾಯಗಳ ಜೊತೆಗೆ, ನಂಬಿಕೆಗಳ ಜೊತೆಗೆ ಆತ ಏನು ಮಾಡಬೇಕಾಗ್ತದೆ, ಹೊಂದಾಣಿಕೆ. ತನಗೆ ಅರಿವಿಲ್ಲದೆ ಆತ ಹೊಂದಾಣಿಕೆಯನ್ನು ಮಾಡಿಕೊಳ್ಳುವುದು ತೀರ ಸಹಜವಾದುದಾಗಿದೆ. ಸೊ ಹೀಗೆ ಕುಟುಂಬ, ಜಾತಿ, ಜನಾಂಗ, ಬುಡಕಟ್ಟು, ನೆರೆಹೊರೆ, ಆಟದ ಸಮೂಹಗಳಲ್ಲಿ, ಶಾಲೆ ಕಾಲೇಜುಗಳಲ್ಲಿ, ಸಾಮಾಜಿಕ ಕಾರ್ಯಕ್ಷೇತ್ರಗಳಲ್ಲಿ ಆತ ಏನು ಮಾಡಬೇಕು, ತನಗೆ ತಿಳಿಯದೆ ಕೆಲವೊಂದ್ಸಲ ಏನು ಮಾಡ್ತಾನೆ,
ಹೊಂದಾಣಿಕೆಯನ್ನು ಮಾಡ್ಕೋತಾನೆ. ಸೊ ಹೀಗೆ ಹೊಂದಾಣಿಕೆಯ ಪ್ರಕ್ರಿಯೆ ಅಂತಕ್ಕಂಥದ್ದು ಕಾನ್ಷಿಯಸ್ ಇರ್ತದೆ ಮತ್ತು ಅನ್ಕಾನ್ಷಿಯಸ್ ನಡೀತಕ್ಕಂಥ ಒಂದು ಪ್ರಕ್ರಿಯೆ ನಮಗೆ ತಿಳಿಯದೆ ನಾವು ಅನೇಕ ಸಂದರ್ಭಗಳಲ್ಲಿ ಸನ್ನಿವೇಶಗಳಲ್ಲಿ ನಾವೇನು ಮಾಡ್ತಾ ಹೋಗ್ತಾ ಇದ್ವಿ, ಹೊಂದಾಣಿಕೆಯನ್ನು ಮಾಡಿಕೊಳ್ತಾ ಹೋಗ್ತಾ ಇದ್ದೀವಿ. ಅದರಂತೆ ಹೊಂದಾಣಿಕೆ ಸಂಘರ್ಷದ ಪ್ರತಿಫಲದ ರೂಪವಾಗಿದೆ. ಇಟ್ ಈಸ್ ರಿಸಲ್ಟ್ ಆಫ್ ಕಾನ್ಫ್ಲಿಕ್ಟ್. ಸಂಘರ್ಷ ತಲೆದೋರಿದಾಗ, ಸಂಘರ್ಷಗಳು ನಡೆದಾಗ, ಭಿನ್ನಾಭಿಪ್ರಾಯಗಳು ಉದ್ಭವಿಸಿದಾಗ ಆ ಭಿನ್ನಾಭಿಪ್ರಾಯಗಳು ಕ್ರಮೇಣ ಇದರಲ್ಲಿ ನಾವು ಕೊನೆಗೊಳ್ಳಬೇಕು ಪರಸ್ಪರರ ಹೊಂದಾಣಿಕೆಯಲ್ಲಿ, ಪರಸ್ಪರರ ಒಡನಾಟದಲ್ಲಿ ನಾವು ಕೊನೆಗೊಳಿಸ್ತಾ ಇದ್ದೇವೆ. ಸೊ ಹೀಗೆ ಸಂಘರ್ಷದ ಪ್ರತಿಫಲದ ರಿಸಲ್ಟ್ ಏನದ, ಅದು ಹೊಂದಾಣಿಕೆ ಆಗಿದೆ. ಹೊಂದಾಣಿಕೆ ಸಾಮಾಜಿಕವಾದ, ಇಟ್ ಈಸ್ ಸೋಷಿಯಲ್. ಹೊಂದಾಣಿಕೆ ಅಂತಕ್ಕಂಥದ್ದು ಸಾಮಾಜಿಕವಾದವಾಗಿದೆ, ಅಗತ್ಯವಾದವಾಗಿದೆ. ಇಟ್ ಈಸ್ ಎನ್ ಎಸೆನ್ಷಿಯಲ್ ಅಂಡ್ ಇಟ್ ಈಸ್ ಅನ್ಅವಾಯ್ಡಬಲ್. ಹೊಂದಾಣಿಕೆ ಸಾಮಾಜಿಕವಾದವಾಗಿದೆ, ಅವಶ್ಯವಾದವಾಗಿದೆ ಮತ್ತು ಅನಿವಾರ್ಯವಾದುದು ಆಗಿದೆ. ಮಾನವನು ಸಮಾಜ ಜೀವಿಯಾಗಿ, ಸಾಮಾಜಿಕ ಜೀವಿಯಾಗಿ, ಸಾಮಾಜಿಕ ವ್ಯಕ್ತಿಯಾಗಿ, ಉಪಯುಕ್ತ ವ್ಯಕ್ತಿಯಾಗಿ, ಒಳ್ಳೆಯ ನಾಗರಿಕನಾಗಿ ಆತ ಜೀವನವನ್ನು ನಡೆಸಬೇಕಾದ್ರೆ ಆತ ತನ್ನ ಜೀವನದಲ್ಲಿ ಹೊಂದಾಣಿಕೆಯನ್ನು ಮಾಡಿಕೊಳ್ಳುವುದು ಅವಶ್ಯವಾದುದಾಗಿರ್ತದೆ, ಅನಿವಾರ್ಯವಾದುದಾಗಿದೆ, ಅಗತ್ಯವಾದುದಾಗಿದೆ. ಇಲ್ಲದೇ ಇದ್ರೆ ಆತ ಜೀವನವನ್ನು ನಡೆಸಲಿಕ್ಕೆ ಏನಾಗಂಗಿಲ್ಲ, ಸಾಧ್ಯ ಆಗೋದಿಲ್ಲ. ಹೊಂದಾಣಿಕೆ ವೈವಿಧ್ಯಮಯವಾಗಿರ್ತದೆ, ಒಂದೇ ರೀತಿಯಾಗಿರುವುದಿಲ್ಲ. ಸಮಯ, ಸಂದರ್ಭ, ಪರಿಸ್ಥಿತಿ, ಸನ್ನಿವೇಶಕ್ಕನುವಾಗಿ ನಾವು ಹೊಸ ಹೊಂದಾಣಿಕೆಗಳನ್ನು, ಅಡ್ಜಸ್ಟ್ಮೆಂಟ್ಗಳನ್ನು ನಾವು ಮಾಡಿಕೊಳ್ಳಲೇಬೇಕಾಗ್ತದೆ. ಆ ಹೊಂದಾಣಿಕೆಯ ಸ್ವರೂಪ, ಹೊಂದಾಣಿಕೆಯ ಪ್ರಮಾಣ, ಹೊಂದಾಣಿಕೆಯ ಗುಣಗಳನ್ನು ನಾವು ಬದಲಾವಣೆ ಮಾಡಿಕೊಳ್ಳೇಬೇಕಾಗ್ತದೆ. ಸೊ ಹೀಗೆ ವೈವಿಧ್ಯಮಯವಾಗಿ ವಿವಿಧ ಕಾರ್ಯಚಟುವಟಿಕೆಗಳಿಗೆ ಅನುಗುಣವಾಗಿ ಹೊಂದಾಣಿಕೆಯನ್ನು ನಾವು ಕಾಣ್ತಾ ಇದ್ದೀವಿ. ಸೊ ಹೀಗೆ ಹೊಂದಾಣಿಕೆ ತನ್ನದೇ ಆದಂಥ ವೈಶಿಷ್ಟ್ಯಪೂರ್ಣವಾದಂಥ ಲಕ್ಷಣಗಳನ್ನು ಒಳಗೊಂಡದ್ದು ಒಂದು ಮಹತ್ವದ ಸಾಮಾಜಿಕ ರೂಪವಾಗಿ, ಪ್ರಕ್ರಿಯೆಯಾಗಿ ಕಾರ್ಯವನ್ನು ಮಾನವ ಸಮಾಜದಲ್ಲಿ ನಿರ್ವಹಿಸ್ತಾ ಬಂದದ. ಇದೊಂದು ಮಹತ್ವದಾದಂಥ ಒಂದು ಸಾಮಾಜಿಕ ಏನಾಗಿದೆ ಪ್ರಕ್ರಿಯೆ ಆಗಿದೆ. ಹೊಂದಾಣಿಕೆಯ ವಿವಿಧ ರೂಪಗಳು ಅಥವಾ ಪ್ರಕಾರಗಳು ಅಥವಾ ವಿಧಗಳು, ಫಾರ್ಮ್ಸ್ ಆರ್ ಕೈಂಡ್ಸ್ ಆರ್ ಟೈಪ್ಸ್ ಆಫ್ ಅಕೊಮಡೇಷನ್. ಸಮಾಜಶಾಸ್ತ್ರಜ್ಞರು ಹೊಂದಾಣಿಕೆಯಲ್ಲಿ ವಿವಿಧ ಪ್ರಕಾರಗಳನ್ನು ಗುರುತಿಸಿದ್ದಾರೆ. ಅವುಗಳಲ್ಲಿ ಪ್ರಮುಖವಾದವುಗಳನ್ನು ನಾವು ಈ ಕೆಳಗಿನಂತೆ ನೋಡಬಹುದು. ಹೊಂದಾಣಿಕೆಯ ಪ್ರಕಾರಗಳಲ್ಲಿ ಮೊದಲನೇದಾಗಿ ಬಲಪ್ರಯೋಗ. ಬಲಪ್ರಯೋಗವನ್ನು ಮಾಡುವುದರ ಮೂಲಕ ಹೊಂದಾಣಿಕೆಯನ್ನು ಮಾಡಿಕೊಳ್ತಕ್ಕಂಥದ್ದು. ಬಲಪ್ರಯೋಗವನ್ನು ಬಳಸುವ ವಿಧಾನಗಳ ಮೂಲಕ ಅಥವಾ ಹಣಬಲ, ತೋಳ್ಬಲ, ಜನಬಲದ ಬೆದರಿಕೆಯನ್ನು ಒಡ್ಡಿ ಒಮ್ಮೊಮ್ಮೆ ಸಂಘರ್ಷವನ್ನು ಏನು ಮಾಡಬಹುದು, ನಿಲ್ಲಿಸಲಾಗುವುದು. ಸಂಘರ್ಷದಲ್ಲಿ ತೊಡಗಿರುವ ವ್ಯಕ್ತಿಗಳು ಮತ್ತು ಪಕ್ಷಗಳು ಅಸಬಲರಾಗಿದ್ದಾಗ, ಅಶಕ್ತರಾಗಿದ್ದಾಗ ಮಾತ್ರ ಈ ವಿಧಾನ ಬಳಕೆಗೆ ಬರುವುದು. ಅಂಥ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಸಶಕ್ತರಾಗಿದ್ದವರು, ಸಬಲರಾಗಿದ್ದವರು ದುರ್ಬಲರಾಗಿದ್ದವರ ಮೇಲೆ ಹಲವಾರು ಷರತ್ತುಗಳನ್ನು ಹೇರಿ ಒಪ್ಪಂದಕ್ಕೆ ಮಣಿಯುವಂತೆ ಏನು ಮಾಡಬಹುದು. ಉದಾಹರಣೆಯಾಗಿ ಗುಲಾಮಗಿರಿಯಲ್ಲಿ ಯಜಮಾನರು ಸೇವಕರ ಅಥವಾ ಗುಲಾಮರ ಮೇಲೆ ತಮ್ಮ ಪ್ರಭುತ್ವವನ್ನು ಚಲಾಯಿಸ್ತಾರೆ. ಯುದ್ಧದಲ್ಲಿ ಗೆದ್ದಂತಹ ದೇಶಗಳು ದುರ್ಬಲ ದೇಶಗಳ ಮೇಲೆ ತಮಗಿಷ್ಟ ಬಂದಂತೆ ಷರತ್ತುಗಳನ್ನು ಹೇರುವುದು ಉಂಟು. ಸರ್ವಾಧಿಕಾರದಲ್ಲಿ ಅಧಿಕಾರೂಢ ವ್ಯಕ್ತಿ ಅಥವಾ ಪಕ್ಷಗಳು ಅಧಿಕಾರದ ಬಲದಿಂದ ದುರ್ಬಲರ ಮೇಲೆ ತಮ್ಮ ಆಳ್ವಿಕೆಯನ್ನು ಹೇರುವುದು ಸಾಮಾನ್ಯವಾದಂತಹ ಸಂಗತಿಯಾಗಿದೆ. ಹೀಗೆ ಬಲಪ್ರಯೋಗವು ಕೂಡ ಹೊಂದಾಣಿಕೆಯ ಒಂದು
ರೂಪ ವಿಧ ಅಂತ ನಾವೇನು ಮಾಡ್ಬೋದು ಹೇಳ್ಬೋದು. ಇನ್ನು ಎರಡನೇದಾಗಿ ಒಪ್ಪಂದ ಅಥವಾ ರಾಜಿ ಸೂತ್ರ, ಕಾಂಪ್ರಮೈಸ್. ಒಪ್ಪಂದ ಅಥವಾ ರಾಜಿ ಸೂತ್ರವು ಕೂಡ ಹೊಂದಾಣಿಕೆಯ ಒಂದು ವಿಧವಾಗಿದೆ. ಸಂಘರ್ಷದಲ್ಲಿ ನಿರತರಾದಂಥ, ಭಿನ್ನಾಭಿಪ್ರಾಯದಲ್ಲಿ ತೊಡಗಿದಂಥ ವ್ಯಕ್ತಿ ಮತ್ತು ಪಕ್ಷಗಳು ಸಂಘರ್ಷವನ್ನು ಮುಂದುವರಿಸಲು ಇಷ್ಟಪಡದೇ ಇದ್ದಾಗ ಪರಸ್ಪರ ಒಪ್ಪಂದ ಮಾಡಿಕೊಳ್ತಾರೆ, ರಾಜಿ ಆಗ್ತಾರೆ. ಇಲ್ಲಿ ಪಕ್ಷಗಳು, ವ್ಯಕ್ತಿಗಳು ತಮ್ಮ ಜಿಗುಟುತನವನ್ನು, ತಮ್ಮ ಹಠವನ್ನು ಕೈಬಿಟ್ಟು ಪರಸ್ಪರ ಗಿವ್ ಆ್ಯಂಡ್ ಟೇಕ್, ಕೊಡ ತೆಗೆದುಕೊಳ್ಳುವ ಬಗೆಗೆ ಆಲೋಚನೆಯನ್ನು ಮಾಡ್ತವೆ. ಕೆಲವೊಂದು ಅಂಶಗಳನ್ನು ಇನ್ನೊಂದು ಪಕ್ಷಕ್ಕೆ ಬಿಟ್ಟುಕೊಟ್ಟು, ಸ್ಥಾನಗಳನ್ನು ಇನ್ನೊಂದು ಪಕ್ಷಕ್ಕೆ ಬಿಟ್ಟುಕೊಟ್ಟು ಅದರಿಂದ ಮತ್ತೆ ತಮ್ಮ ಕೆಲಸವನ್ನು ಪಡೆಯಲಾಗುವುದು. ಸಂಪೂರ್ಣ ಅಥವಾ ಇಲ್ಲವೇ ಇಲ್ಲ, ಆಲ್ ಫಾರ್ ನಥಿಂಗ್ ಎನ್ನುವ ನಿಲುವು ಇಲ್ಲಿ ಸರಿ ಹೊಂದುವುದಿಲ್ಲ. ಉದಾಹರಣೆಗಾಗಿ ಅಂತಾರಾಷ್ಟ್ರೀಯ ಒಪ್ಪಂದಗಳಲ್ಲಿ ಹಾಗೂ ಕಾರ್ಮಿಕ ಮತ್ತು ಆಡಳಿತ ಮಂಡಳಿಯ ನಡುವಿನ ಸಂಧಾನಗಳಲ್ಲಿ ಕೊಡುವ ಮತ್ತು ತೆಗೆದುಕೊಳ್ಳುವ ಸೂತ್ರಕ್ಕೆ ಹೆಚ್ಚಿನ ಏನಿರ್ತದೆ, ಮಹತ್ವವಿರ್ತದೆ. ಇನ್ನು ಮಧ್ಯಸ್ಥಿಕೆ, ರೂಲ್ ಆಫ್ ಮಿಡಲ್ ಮ್ಯಾನ್. ರೂಲ್ ಆಫ್ ಮಿಡಲ್ ಮ್ಯಾನ್, ಮಧ್ಯಸ್ಥಿಕೆ ಕೂಡ ಒಂದು ಹೊಂದಾಣಿಕೆಯ ವಿಧವಾಗಿದೆ. ಹೊಂದಾಣಿಕೆಯಲ್ಲಿ ಮಧ್ಯಸ್ಥಗಾರರ ಪಾತ್ರ ಪ್ರಮುಖವಾಗಿರ್ತದೆ. ಮಧ್ಯಸ್ಥಿಕೆಯ ಮೂಲಕ ಒಪ್ಪಂದವನ್ನು ವಿವಿಧ ರೀತಿಯಲ್ಲಿ ಮಾಡಬಹುದು. ಅವುಗಳಲ್ಲಿ ಮೊದಲನೇದಾಗಿ ಪಂಚಾಯಿತಿ, ಆರ್ಬಿಟ್ರೇಷನ್. ಪಂಚಾಯಿತಿ ಹೊಂದಾಣಿಕೆಯ ಒಂದು ವಿಧವಾಗಿದೆ. ಹೊಂದಾಣಿಕೆಯಲ್ಲಿ ಮಧ್ಯಸ್ಥಗಾರರ ಪಾತ್ರ ಪ್ರಮುಖವಾಗಿರ್ತದೆ. ವಿವಿಧ ರೀತಿಯಲ್ಲಿ ಪಂಚಾಯಿತಿಗಳ ಮೂಲಕ ಭಿನ್ನಾಭಿಪ್ರಾಯಗಳನ್ನು, ಸಂಘರ್ಷಗಳನ್ನು ಹೋಗಲಾಡಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಲಾಗ್ತದೆ. ಸಂಘರ್ಷದಲ್ಲಿ ತೊಡಗಿರುವವರು ತಾವಾಗಿ ಅದನ್ನು ಪರಿಹರಿಸಿಕೊಳ್ಳಲಾರರು ಎಂದು ತಿಳಿದೊಡನೆ ಅವರ ಪಂಚಾಯಿತಿಗೆ ಸಿದ್ಧರಾಗುವುದು ಉಂಟು. ಎರಡು ಪಕ್ಷಗಳಿಂದ ಆಯ್ಕೆಯಲ್ಪಟ್ಟ ಪಂಚಾಯಿತಿದಾರನ್ನು ಪಂಚಾಯಿತಿಯ ಮೂಲಕ ಕೊಡುವ ತೀರ್ಮಾನಕ್ಕೆ ಎರಡೂ ಪಕ್ಷಗಳು, ಎರಡೂ ಗುಂಪುಗಳು ಬದ್ಧರಾಗಿರಬೇಕು. ಉದಾಹರಣೆಗಾಗಿ ರಾಜಕೀಯ ಪಂಚಾಯಿತಿಗಳು, ಕಾರ್ಮಿಕ ಆಡಳಿತ ಮಂಡಳಿಯ ಒಪ್ಪಂದಗಳು ಇವೆರಡು ಪರಸ್ಪರ ಒಂದು ಒಪ್ಪಂದಕ್ಕೆ ಏನು ಮಾಡ್ತಾ ಇದ್ದಾವೆ, ಪಂಚಾಯಿತಿ ಮೂಲಕ ಬರ್ತಾ ಇದ್ದಾವೆ. ಇನ್ನು ಅದರಲ್ಲಿಯೇ ಎರಡನೇದಾಗಿ ಮಧ್ಯಸ್ಥಿಕೆ, ಮೀಡಿಯೇಷನ್. ಇದು ಪಂಚಾಯಿತಿಯ ಸ್ವರೂಪದಲ್ಲಿ ಇರ್ತದೆ. ಇಲ್ಲಿ ವ್ಯಕ್ತಿ ಮಧ್ಯಸ್ಥಿಕೆ ವಹಿಸುವ ಮೂಲಕ ಮೂರನೇ ವ್ಯಕ್ತಿಯ, ಥರ್ಡ್ ಪಾರ್ಟಿ ಪಕ್ಷದ ಪಾತ್ರ ಇಲ್ಲಿ ಮಹತ್ವದ ಪಾತ್ರ ವಹಿಸ್ತದೆ. ಇಲ್ಲಿ ಮೂರನೇ ವ್ಯಕ್ತಿ ಅಥವಾ ಪಕ್ಷ ಕೊಡುವ ತೀರ್ಮಾನಕ್ಕೆ ಸಂಘರ್ಷ ನಿರತ ಪಕ್ಷಗಳು ಬದ್ಧರಾಗಬೇಕು ಎಂಬ ನಿಯಮವು ಇಲ್ಲಿ ಇರುವುದಿಲ್ಲ. ಪಕ್ಷಗಳು ಜಗಳದಲ್ಲಿ ತಟಸ್ಥ ಧೋರಣೆಯುಳ್ಳ ಮಧ್ಯಸ್ಥಿಕೆದಾರರು ಅವುಗಳ ಒಂದು ಶಾಂತಿಯುತ ಒಪ್ಪಂದಕ್ಕೆ ಬರಲೆಂದು ತನ್ನ ವರ್ಚಸ್ಸನ್ನು ಮಧ್ಯಸ್ಥಿಕೆದಾರ ಏನು ಮಾಡ್ತಾನೆ, ಪ್ರಯೋಗವನ್ನು ಮಾಡ್ತಾನೆ. ಆ ಮಧ್ಯಸ್ಥಿಕೆದಾರ ಕಾರ್ಯಪ್ರವೃತ್ತರಾಗಿ ಸಂದರ್ಭಕ್ಕೆ ತಕ್ಕಂತೆ ಸಲಹೆ ಸೂಚನೆಗಳನ್ನು ಏನು ಮಾಡ್ತಾರೆ, ನೀಡ್ತಾರೆ. ಆದರೆ ನಿರ್ಣಯಗಳನ್ನು ಏನು ಮಾಡಂಗಿಲ್ಲ, ಕೊಡಂಗಿಲ್ಲ. ಉದಾಹರಣೆಗೆ ಧಾರ್ಮಿಕ ಹಾಗೂ ಕೈಗಾರಿಕಾ ಸಂಘರ್ಷಗಳಲ್ಲಿ ಪಂಚಾಯಿತಿಯ ಜೊತೆಗೆ ಮಧ್ಯಸ್ಥಿಕೆಯ ವಿಧಾನ ಕೂಡ ಏನು ಮಾಡ್ತದೆ, ಬಳಸಲ್ಪಡ್ತದೆ. ಅದರಂತೆ ಮನವೊಲಿಸುವಿಕೆಯು ಕೂಡ ಹೊಂದಾಣಿಕೆಯ ಒಂದು ವಿಧವಾಗಿದೆ. ಒಪ್ಪಂದಕ್ಕೆ ಸಂಬಂಧಿಸಿದಂತೆ ಮತ್ತೊಂದು ವಿಧಾನವೆಂದರೆ ಸಂಘರ್ಷದಲ್ಲಿ ನಿರತರಾದವರ ಮನವೊಲಿಸಿ ಅವರ ನಡುವೆ ರಾಜಿ ಉಂಟಾಗುವಂತೆ ಮಾಡುವುದು. ಪರಸ್ಪರ ವಿರೋಧ ಹೊಂದಿರತಕ್ಕಂಥ ಮತ್ತು ಪಕ್ಷಗಳು ದ್ವೇಷ, ಹಠಮಾರಿತನವನ್ನು ಕೈಬಿಟ್ಟು ಸ್ನೇಹ, ಸಹಬಾಳ್ವೆಯನ್ನು ಪ್ರಾರಂಭಿಸಬೇಕು ಎಂದು ಅವರನ್ನು ವಿನಯದಿಂದ ಮನವೊಲಿಸುವ ಪ್ರಯತ್ನವಿದು. ಉದಾಹರಣೆಗಾಗಿ ಬುಡಕಟ್ಟು ಸಂಬಂಧಿತ ಧಾರ್ಮಿಕ, ಔದ್ಯೋಗಿಕ ಹಾಗೂ ಮತ್ತಿತರ ಕ್ಷೇತ್ರಗಳಲ್ಲಿ ಇಂತಹ ವಿಧಾನವನ್ನು ಏನು ಮಾಡಲಾಗ್ತಾ ಇದೆ, ಬಳಸಲಾಗ್ತಾ ಇದೆ. ಅದರಂತೆ ಸಹನೆ, ಟಾಲರೇಷನ್, ಸಹನೆ ಕೂಡ ಹೊಂದಾಣಿಕೆಯ ಒಂದು ವಿಧವಾಗಿದೆ. ಲಿವ್ ಆ್ಯಂಡ್ ಲೆಟ್ ಲಿವ್, ಬಾಳು ಮತ್ತು ಬಾಳುಗೊಡು ಎನ್ನುವ ತತ್ವ ಇಲ್ಲಿ ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತದೆ. ಪಕ್ಷಗಳು ಮತ್ತು ವ್ಯಕ್ತಿಗಳು ಸಹನೆಯನ್ನು ಬೆಳೆಸಿಕೊಂಡು ಸಂಘರ್ಷವನ್ನು ನಿಲ್ಲಿಸಿ ಬಿಡುವುದುಂಟು. ಸಹನೆಯನ್ನು ಸಂಘರ್ಷದ ಪರಿಹಾರೋಪಾಯ ಎನ್ನುವುದಕ್ಕಿಂತ ಅದರಿಂದ ತಪ್ಪಿಸಿಕೊಳ್ಳುವ ವಿಧಾನವೆಂದು
ಹೇಳಬಹುದು. ಔಪಚಾರಿಕ ಒಪ್ಪಂದವಿಲ್ಲದೆ ಸಂಘರ್ಷವನ್ನು ಕೊನೆಗಾಣಿಸುವ ಮಾರ್ಗ ಇದಾಗಿದೆ. ತಮ್ಮ ಭಿನ್ನಾಭಿಪ್ರಾಯಗಳಿಗೆ ಪರಿಹಾರ ಇಲ್ಲ ಎಂಬ ವಾಸ್ತವಿಕ ಪ್ರಜ್ಞೆಯನ್ನು ಬೆಳೆಸಿಕೊಳ್ಳುವ ಪಕ್ಷಗಳು ಪರಸ್ಪರ ಟಾಲರೇಷನ್ ಸಹನೆಯಿಂದ ಇರಲು ಕಲಿಯುತ್ತವೆ. ಉದಾಹರಣೆಗೆ ರಾಜಕೀಯ ಪಕ್ಷಗಳು ಮತ್ತು ಧಾರ್ಮಿಕ ಸಮೂಹಗಳು, ಬುಡಕಟ್ಟುಗಳು ಮತ್ತಿತರ ಸಮೂಹಗಳು, ಜಾತಿ ಸಮೂಹಗಳು, ಸೈದ್ಧಾಂತಿಕವಾಗಿ ವಿರೋಧಿಗಳಾಗಿರುವ ಗುಂಪುಗಳು ಪರಸ್ಪರ ಸಹನೆಯಿಂದ ಇರಲು ಪ್ರಯತ್ನವನ್ನು ಏನು ಮಾಡ್ತಾವೆ. ಅದರಂತೆ ಮನಪರಿವರ್ತನೆ ಕನ್ವರ್ಷನ್ ವಿವಿಧ ವ್ಯಕ್ತಿಗಳ ಭಿನ್ನಾಭಿಪ್ರಾಯಗಳನ್ನು ಹೋಗಲಾಡಿಸುವ ಸಲುವಾಗಿ ಪರಸ್ಪರ ಮನಪರಿವರ್ತನೆ ಮಾಡ್ತಕ್ಕಂಥದ್ದು ಕೂಡ ಹೊಂದಾಣಿಕೆಯ ವಿಧವಾಗಿದೆ. ವ್ಯಕ್ತಿಗಳು ಅಥವಾ ಪಕ್ಷಗಳು ತಮ್ಮ ನಂಬಿಕೆಗಳನ್ನು, ದೃಢ ನಿಶ್ಚಯಗಳನ್ನು ನಿಷ್ಠೆಯಿಂದ ಇದ್ದಕ್ಕಿದ್ದಂತೆ ಬದಲಿಸಿ ಬೇರೆಯವರನ್ನು ಸ್ವೀಕರಿಸುವುದನ್ನು ಮನಪರಿವರ್ತನೆ ಕನ್ವರ್ಷನ್ ಎನ್ನಲಾಗಿದೆ. ಸಾಮಾನ್ಯವಾಗಿ ಈ ಪದವನ್ನು ಧಾರ್ಮಿಕ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಬಳಸುವುದು ಹೆಚ್ಚು. ಅಂದರೆ ತನ್ನ ಧರ್ಮವನ್ನು ತೊರೆದು ಮತ್ತೊಂದು ಧರ್ಮವನ್ನು ಸ್ವೀಕಾರ ಮಾಡುವುದು. ಆದರೆ ಇಂದು ಈ ಪದವನ್ನು ಸಾಹಿತ್ಯ, ಕಲೆ, ಆರ್ಥಿಕ, ರಾಜಕೀಯ ಕ್ಷೇತ್ರಗಳಿಗೆ ಸಂಬಂಧಿಸಿದಂತೆಯೂ ಬಳಸಲಾಗುತ್ತದೆ. ಇಂದು ರಾಜಕೀಯ ಕ್ಷೇತ್ರದಲ್ಲಿ ಪಕ್ಷಾಂತರ ಅಂತಕ್ಕಂಥ ಒಂದು ಹೊಂದಾಣಿಕೆ ಮನೆ ಮಾತಾದಂಥ ಒಂದು ಸ್ಥಿತಿಯಾಗಿದೆ. ಇನ್ನು ಉದಾತ್ತೀಕರಣ ಸಬ್ಲಿಮೇಷನ್, ಉದಾತ್ತೀಕರಣ ಕೂಡ ಹೊಂದಾಣಿಕೆಯ ಒಂದು ವಿಧವಾಗಿದೆ. ಆಕ್ರಮಣಶೀಲ ಪ್ರವೃತ್ತಿಯನ್ನು ತೊರೆದು ಸೌಹಾರ್ದಯುತವಾದ ಸಹಜೀವನ, ಕೋಆಪರೇಟಿವ್ ಲೈಫ್, ಸಹಜೀವನ ನಡೆಸುವ ಪ್ರಯತ್ನವೇ ಉದಾತ್ತೀಕರಣ. ಇದು ವ್ಯಕ್ತಿ ಮತ್ತು ಸಮೂಹಗಳ ಮಟ್ಟದಲ್ಲಿ ನಾವು ಕಾಣಬಹುದು. ಸಂಘರ್ಷದಿಂದ ಶಕ್ತಿಯು ಕಡಿಮೆ ಮಾಡಿಕೊಳ್ಳುವುದರ ಬದಲು ಅದನ್ನು ಉನ್ನತ ಗುರಿಯ ಕಡೆಗೆ ತಿರುಗಿಸುವುದು ಶ್ರೇಷ್ಠಕರ ಎಂದು ವ್ಯಕ್ತಿಗಳು ಭಾವಿಸುವುದು ಉಂಟು. ಇದರಿಂದ ಅವರುಗಳಿಗೆ ಮಾತ್ರವಲ್ಲದೆ ಸುಧಾರಕರಾದ, ಸಮಾಜ ಸುಧಾರಕರಾದ, ಧಾರ್ಮಿಕ ನಾಯಕರಾದ ಬುದ್ಧ, ಬಸವ, ಮಹಾವೀರ, ಯೇಸು ಮುಂತಾದವರು, ಗಾಂಧೀಜಿ ಈ ವಿಧಾನದ ಪ್ರಾಮುಖ್ಯತೆಯನ್ನು ಒತ್ತಿ ಹೇಳಿದ್ದಾರೆ. ಶಾಂತಿ ಸಮಾಧಾನಗಳು ಇದರಿಂದ ಎಲ್ಲರಿಗೂ ಲಭಿಸುತ್ತವೆ. ಸಯುಕ್ತಿಕ ವಿವರಣೆ, ರ್ಯಾಷನಲೈಸೇಷನ್. ಈ ರ್ಯಾಷನಲೈಸೇಷನ್ ಅಂದರೆ ವ್ಯಕ್ತಿ ಅಥವಾ ಪಕ್ಷಗಳು ತಮ್ಮ ತಮ್ಮ ತಪ್ಪುಗಳಿಗೆ ಅಥವಾ ವೈಫಲ್ಯಗಳಿಗೆ ಯುಕ್ತಿಪೂರ್ವಕವಾಗಿ ವಿವರಣೆಯನ್ನು ಕೊಟ್ಟು ತಮ್ಮನ್ನು ಸಮರ್ಥಿಸಿಕೊಳ್ಳುವ ಪ್ರಯತ್ನವಿದೆ. ಇದು ವ್ಯಕ್ತಿಗಳ ಮಟ್ಟದಲ್ಲಿ ಹಾಗೂ ಸಮೂಹಗಳ ಮಟ್ಟದಲ್ಲಿ ಕಂಡುಬರುವುದು. ಉದಾಹರಣೆಗೆ ಪರೀಕ್ಷೆಯಲ್ಲಿ ನಪಾಸಾದಂಥ ವಿದ್ಯಾರ್ಥಿ ತನ್ನ ವೈಫಲ್ಯತೆಗೆ ಅನಾರೋಗ್ಯ ಕಾರಣವೆಂದು ಉತ್ತರ ಪತ್ರಿಕೆಯ ಮೌಲ್ಯಮಾಪಕರ ತಪ್ಪಿನಿಂದಾಗಿ ಕಡಿಮೆ ಅಂಕಗಳು ಬಂದಿವೆ ಎಂಬ ಕಾರಣವನ್ನು ನೀಡಬಹುದು. ಇದೇ ರೀತಿಯ ಸಮೂಹಗಳು ತಮ್ಮ ಕ್ರಮವನ್ನು, ಧೋರಣೆಯನ್ನು ಇಲ್ಲವೇ ವೈಫಲ್ಯವನ್ನು ಸಮರ್ಥಿಸಿಕೊಳ್ಳುವುದನ್ನು ನಾವು ಕಾಣಬಹುದು. ಎರಡನೇ ಮಹಾಯುದ್ಧವನ್ನು ಆರಂಭಿಸಿದ ಜರ್ಮನಿ ಯುದ್ಧಕ್ಕೆ ಮಿತ್ರ ರಾಷ್ಟ್ರಗಳೇ ಹೊಣೆ ಎಂದು ಜರ್ಮನಿ ಸಾರ್ತಾ ಇದೆ. ಅದೇ ಅಮೆರಿಕ ದೇಶವು ಪ್ರಜಾಸತ್ತೆಯನ್ನು ಉಳಿಸಿಕೊಳ್ಳುವುದಕ್ಕಾಗಿ ತಾನು ಮಹಾಯುದ್ಧದಲ್ಲಿ ಭಾಗವಹಿಸುತ್ತಿರುವುದಾಗಿ ಹೇಳಿಕೆಯನ್ನು ಕೊಡ್ತಾ ಇದೆ. ಸೊ ಹೀಗೆ ಸಯುಕ್ತಪೂರ್ವಕವಾಗಿ ವಿವರಣೆ ಕೊಡುವುದರ ಮೂಲಕ ಆತ್ಮಗೌರವವನ್ನು ಉಳಿಸಿಕೊಳ್ಳುವುದು ಹಾಗೂ ತಮ್ಮಲ್ಲಿ ಅಪರಾಧದ ಭಾವನೆ ಬಲಿಯದಂತೆ ತಮಗೆ ತಾವೇ ಸಮಾಧಾನ ಮಾಡಿಕೊಳ್ಳುವುದು. ಹೀಗೆ ವಿವಿಧ ರೀತಿಯಾದಂತಹ ಪ್ರಕಾರಗಳನ್ನು ವಿಧಗಳನ್ನು ನಾವು ಇದರಲ್ಲಿ ಕಾಣಬಹುದು, ಹೊಂದಾಣಿಕೆಯಲ್ಲಿ ನಾವು ಕಾಣಬಹುದು. ಮಾನವ ಸಮಾಜದಲ್ಲಿ ಹೊಂದಾಣಿಕೆಯು ಬಹಳ ಮಹತ್ವದಾದಂತಹ, ರಚನಾತ್ಮಕವಾದಂತಹ ಪಾತ್ರವನ್ನು ವಹಿಸ್ತಾ ಇದೆ. ಮಾನವನು ಒಂದು ಪ್ರಾಣಿ ಅಷ್ಟೇ ಅಲ್ಲದೆ ಆತ ಸಾಮಾಜಿಕ ಪ್ರಾಣಿಯಾಗ್ಯಾನ, ವಿವೇಚನಾಯುಕ್ತ ಪ್ರಾಣಿಯಾಗ್ಯಾನ, ಸಮಾಜಜೀವಿಯಾಗ್ಯಾನ. ಮಾನವ ಸಾಮಾಜಿಕ ಪ್ರಾಣಿಯಾಗಲಿಕ್ಕೆ, ವಿವೇಚನಾಯುಕ್ತ ಪ್ರಾಣಿಯಾಗಲಿಕ್ಕೆ, ಆತ ಸಮಾಜದಲ್ಲಿ ಒಬ್ಬ ಪ್ರತಿಷ್ಠಿತ ವ್ಯಕ್ತಿಯಾಗಿ ಬಾಳಲಿಕ್ಕೆ, ಬೆಳೀಲಿಕ್ಕೆ ಹೊಂದಾಣಿಕೆ ಅಂತಕ್ಕಂಥದ್ದು, ಹೊಂದಾಣಿಕೆ ಪ್ರಕ್ರಿಯೆ ಅಂತಕ್ಕಂಥದ್ದು ಬಹಳ ಅವಶ್ಯ, ಅನಿವಾರ್ಯ, ಅಗತ್ಯವೂ ಕೂಡ ಆಗಿದೆ. ಈ ಹಿನ್ನೆಲೆಯಲ್ಲಿ ನಾವು ಹೊಂದಾಣಿಕೆಯ ಕೆಲವು ಮಹತ್ವದ ಅಂಶಗಳನ್ನು ನಾವಿಲ್ಲೇನು ನೋಡ್ಬೋದು. ಮಾನವನನ್ನು ಸಾಮಾಜಿಕ ಜೀವಿಯನ್ನಾಗಿ ಪರಿವರ್ತನೆ ಮಾಡ್ತದೆ. ಎಲ್ಲ ಪ್ರಾಣಿ ಪಶು ಪಕ್ಷಿಗಳನ್ನು ಒಳಗೊಂಡಂತೆ ಮಾನವ ಜೀವಿಯಲ್ಲೂ ಕೂಡ ಕೆಲವು ಸಹಜ ಪ್ರವೃತ್ತಿಗಳಿರ್ತಾವೆ.
ಸಹಜ ಬಯಕೆಗಳಿರ್ತಾವೆ. ಆ ಎಲ್ಲ ಸಹಜ ಬಯಕೆಗಳನ್ನು ವ್ಯವಸ್ಥಿತವಾಗಿ ಈಡೇರಿಸ್ಕೊಳ್ಬೇಕಾದ್ರೆ ನಾವು ಇನ್ನಿತರ ಜೊತೆಗೆ ಏನು ಮಾಡಬೇಕಾಗ್ತದೆ, ಹೊಂದಾಣಿಕೆಯನ್ನು ಮಾಡಿಕೊಳ್ಬೇಕಾಗ್ತದೆ. ಆಹಾರ, ಬಟ್ಟೆ, ವಸತಿ, ಔಷಧ, ಆರೋಗ್ಯ ರಕ್ಷಣೆ ಮುಂತಾದವುಗಳನ್ನು ನಾವು ಪಡೆದುಕೊಳ್ಬೇಕಾದ್ರೆ ಅದು ಏಕಾಂಗಿಯಾಗಿ ಒಬ್ಬನಿಂದ ಏನು ಮಾಡಲಿಕ್ಕಾಗಂಗಿಲ್ಲ, ಸಾಧ್ಯ ಆಗಂಗಿಲ್ಲ. ಆತ ಇನ್ನಿತರರ ಜೊತೆಗೆ ಆತ ಹೊಂದಾಣಿಕೆಯನ್ನು ಮಾಡಿಕೊಳ್ಬೇಕಾಗ್ತದೆ. ಗಂಡ ಹೆಂಡರಿಬ್ಬರು ಪರಸ್ಪರ ಹೊಂದಾಣಿಕೆ ಮಾಡಿಕೊಂಡು ಸಮರಸವಾಗಿ ಜೀವನವನ್ನು ನಡೆಸಿದಾಗ ಸಂಸಾರ ಅಂತಕ್ಕಂಥದ್ದು ಸುಸೂತ್ರವಾಗಿ ಸಾಗ್ತದೆ. ಗಂಡ ಹೆಂಡರ ನಡುವೆ ಏನಾದರೂ ಭಿನ್ನಾಭಿಪ್ರಾಯಗಳು ಉಂಟಾದವು ಅಂದ್ರೆ ಆ ಭಿನ್ನಾಭಿಪ್ರಾಯಗಳನ್ನು ಬದಿಗೊತ್ತಿ ಮತ್ತೆ ಹೊಂದಾಣಿಕೆಯನ್ನು ಮಾಡಿಕೊಂಡು ಸಮರಸವಾದಂಥ ಕೌಟುಂಬಿಕ ಜೀವನವನ್ನು ಅವ್ರು ಏನು ಮಾಡಬೇಕು, ನಡೆಸಬೇಕು. ಸಮಾಜ ಜೀವನಾಗಿ ಏನು ಮಾಡ್ತಾ ಇದ್ದು ಪರಿವರ್ತನೆ ಆಗ್ತದೆ. ಗಂಡ ಹೆಂಡರ ಜಗಳ ಗಂಧ ತೀಡಿದಂಗ, ಗಂಡ ಹೆಂಡರ ಜಗಳ ಉಂಡ ಮಲಗುವ ತನಕ ಭಿನ್ನಾಭಿಪ್ರಾಯಗಳಿದ್ರು ಕೂಡ ಅವುಗಳನ್ನು ಮತ್ತೆ ಮರೆಮಾಚಿ ಮರೆತು ಮತ್ತೆ ಹೊಂದಾಣಿಕೆಯಾಗಿ ಏನು ಮಾಡಬೇಕು, ಸಹಜೀವನವನ್ನು ನಡೆಸಬೇಕು ಅಂತಕ್ಕಂಥದ್ದು ಬಹಳ ಪ್ರಮುಖವಾಗಿದೆ. ಮಾನವನನ್ನ ಸಾಮಾಜಿಕ ಜೀವಿಯನ್ನಾಗಿ, ಸೋಷಿಯಲ್ ಎನಿಮಲ್ನಾಗಿ ಪರಿವರ್ತನೆ ಮಾಡತಕ್ಕಂಥ ಮಹತ್ವದ ಪಾತ್ರ ಯಾವುದು ವಹಿಸ್ತದ, ಹೊಂದಾಣಿಕೆ ವಹಿಸ್ತದೆ. ಸಾಮಾಜಿಕ ಸುವ್ಯವಸ್ಥೆಯನ್ನು ಕಾಪಾಡಿಕೊಂಡು ಬರ್ತದೆ. ಹೊಂದಾಣಿಕೆ ಸಮಾಜದಲ್ಲಿ ಸಾಮಾಜಿಕ ಸುವ್ಯವಸ್ಥತೆ, ವ್ಯಕ್ತಿ ನಡುವೆ, ವ್ಯಕ್ತಿ ಸಮೂಹಗಳ ನಡುವೆ, ಸಮೂಹಗಳ ನಡುವೆ ಭಿನ್ನಾಭಿಪ್ರಾಯಗಳು ತಲೆದೋರುವುದು ಸಹಜ, ಸಂಘರ್ಷಗಳು ಉಂಟಾಗುವುದು ಸಹಜ. ಆ ಸಂಘರ್ಷಗಳನ್ನು ಹೋಗಲಾಡಿಸಿ ಮತ್ತೆ ಸಾಮೂಹಿಕತೆಯಲ್ಲಿ ಒಂದಾಗಿ ನಾವೆಲ್ಲರೂ ಒಂದು ಅಂತಕ್ಕಂಥ ಒಂದು ಮನೋಭಾವನೆಯಿಂದ, ಮಾನವೀಯತೆಯ ದೃಷ್ಟಿಕೋನದಿಂದ ಸಮಾಜದಲ್ಲಿ ಸುವ್ಯವಸ್ಥತೆಯನ್ನು, ಸಮಾಜದ ವಿವಿಧ ಸಂಘ ಸಂಸ್ಥೆಗಳು ಸರಿಯಾದ ದಿಕ್ಕಿನಲ್ಲಿ ನಡೆಯುವ ಹಾಗೆ ಮಾಡುವಲ್ಲಿ ಹೊಂದಾಣಿಕೆಯನ್ನು ಮಾಡ್ತದೆ, ಪ್ರಮುಖವಾದಂತಹ ಪಾತ್ರವನ್ನು ವಹಿಸ್ತಾರೆ. ಅದರಂತೆ ಸಹಕಾರ, ಸಹಬಾಳ್ವೆಯ ಮಹತ್ವವನ್ನು ತಿಳಿಸಿಕೊಡ್ತಾರೆ. ಪರಸ್ಪರರು ಸಹಕಾರದಿಂದ ಯಾವ ರೀತಿಯಾಗಿರಬೇಕು, ಸಹಬಾಳ್ವೆಯ ಮಹತ್ವ, ಸಹಬಾಳ್ವೆಯ ಅವಶ್ಯಕತೆ, ಹೊಂದಾಣಿಕೆಯ ಅವಶ್ಯಕತೆಯನ್ನು ತಿಳಿಸಿಕೊಡ್ತದೆ. ಪರಸ್ಪರ ಸಹಕಾರ, ಸಹಬಾಳ್ವೆಯಿಂದ ನಾವು ಅತ್ಯದ್ಭುತವಾದಂಥ ಪ್ರಗತಿಯನ್ನು ಸಾಧಿಸಲಿಕ್ಕೆ ಏನಾಗ್ತದೆ, ಸಾಧ್ಯ ಆಗ್ತದೆ. ಮಾನವತನ ಎಲ್ಲ ಆಶೋತ್ತರಗಳನ್ನು ಅತ್ಯಂತ ಸರಳವಾಗಿ ಹಗುರಾಗಿ ಈಡೇರಿಸಿಕೊಳ್ಳಿಕ್ಕೆ ಏನಾಗ್ತದೆ, ಸಾಧ್ಯ ಆಗ್ತದೆ. ಈ ಹಿನ್ನೆಲೆಯಲ್ಲಿ ಸಹಕಾರ, ಸಹಬಾಳ್ವೆಯ ಮಹತ್ವವನ್ನು ಹೊಂದಾಣಿಕೆಯನ್ನು ಮಾಡ್ತದೆ, ತಿಳಿಸಿಕೊಡುವಲ್ಲಿ ಮಹತ್ವದ ಪಾತ್ರ ವಹಿಸ್ತದೆ. ಶಾಂತಿ ಸಹನೆಗೆ ರಹದಾರಿ, ಶಾಂತಿ ಸಹನೆ, ಪರಸ್ಪರ ಲವ್ ಅಂಡ್ ಅಫೆಕ್ಷನ್, ಪ್ರೀತಿ, ವಿಶ್ವಾಸ, ನಾವು ನಮ್ಮವರು ಅಂತಕ್ಕಂಥ ಮನೋಭಾವನೆ, ಇಡೀ ಮನುಕುಲವು ಒಂದು ಸಹೋದರತ್ವದ ಭಾವನೆಯನ್ನೇ ಬೆಳೆಸುವಲ್ಲಿ ಈ ಹೊಂದಾಣಿಕೆ ಏನು ಮಾಡ್ತದೆ, ಬಹಳ ಮಹತ್ವದ ಪಾತ್ರ ವಹಿಸ್ತದೆ. ವ್ಯಕ್ತಿ ನಡುವೆ, ವ್ಯಕ್ತಿ ಸಮೂಹಗಳ ನಡುವೆ, ದೇಶಗಳ ನಡುವೆ, ಗುಂಪುಗಳ ನಡುವೆ ಇದು ಪರಸ್ಪರ ಏನು ಮಾಡ್ತದೆ, ಶಾಂತಿ ಸಹನೆ ಬೆಳೆಸಿ ಎಲ್ಲರೂ ಸುಖ ಸಂತೋಷ ನೆಮ್ಮದಿಯಿಂದ ಇರುವಂತೆ ಮಾಡುವಲ್ಲಿ ಹೊಂದಾಣಿಕೆ ಏನು ಮಾಡ್ತದೆ, ಪರಿಣಾಮಕಾರಿಯಾದ ಪಾತ್ರ ವಹಿಸ್ತದೆ. ವಾಸ್ತವಿಕತೆಯ ಪ್ರಜ್ಞೆಯನ್ನು ಮೂಡಿಸ್ತದೆ. ವಾಸ್ತವಿಕತೆಯ ಪ್ರಜ್ಞೆಯನ್ನು ಬೆಳೆಸ್ತಕ್ಕಂಥ ಒಂದು ಪಾತ್ರವನ್ನು ಏನು ಮಾಡ್ತದೆ, ಹೊಂದಾಣಿಕೆ ಮಾಡ್ತದೆ. ವಾಸ್ತವಿಕತೆಯೇ ಬೇರೆ, ಅವಾಸ್ತವಿಕತೆಯೇ ಬೇರೆ. ಸಮಾಜದಲ್ಲಿ ನಾವು ಇರಬೇಕಾದ್ರೆ ಏನೇ ಕಷ್ಟಗಳು ಬಂದರೂ ಕೂಡ ಆ ನಷ್ಟಗಳನ್ನು ಮೆಟ್ಟಿ ನಿಲ್ತಕ್ಕಂಥ, ಮತ್ತೆ ಅದರ ಜೊತೆ ನಾವು ಸಮರಸವಾಗಿ ಹೊಂದಾಣಿಕೆಯನ್ನು ಮಾಡಿಕೊಂಡು ಜೀವನ ನಡೆಸ್ತಕ್ಕಂಥ ಒಂದು ತಿಳುವಳಿಕೆಯನ್ನು, ರಚನಾತ್ಮಕವಾದಂಥ ಒಂದು ವ್ಯವಸ್ಥೆಯನ್ನು ಬೆಳೆಸುವಲ್ಲಿ ಏನು ಮಾಡ್ತಾ ಇದ್ದು ಹೊಂದಾಣಿಕೆ ಮಹತ್ವದ ಪಾತ್ರ ವಹಿಸ್ತದೆ. ಈ ನೆಲೆಯಲ್ಲಿ ಹೊಂದಾಣಿಕೆಯನ್ನು ವಿರೋಧಾತ್ಮಕ ಸಹಕಾರ ಅಂತ ಏನು ಕರೆಯಲಾಗ್ತದೆ, ಆಂಟಿಗೋನಿಸ್ಟಿಕ್ ಕೋಆಪರೇಷನ್. ಉದಾಹರಣೆಯಾಗಿ ಪಕ್ಷಗಳು ತಮ್ಮ ಆಂತರಿಕ ಭೇದ ಹಾಗೂ ತಿಕ್ಕಾಟಗಳ ಹೊರತಾಗಿಯೂ ವಿರೋಧ ಪಕ್ಷಗಳು ಒಂದಾಗಿ ತಾತ್ಕಾಲಿಕ ವೇದಿಕೆಯನ್ನು ರಚಿಸಿಕೊಂಡು ಅದರ ಮೂಲಕ ಆಡಳಿತ ಪಕ್ಷದ ಸವಾಲನ್ನು ಎದುರಿಸುವಲ್ಲಿ ಸಿದ್ಧರಾಗಬಹುದು. ಹೀಗೆ ವ್ಯಕ್ತಿ ಮತ್ತು ಸಮೂಹಗಳ ನಡುವೆ ಹೊಂದಾಣಿಕೆ ನಿರಂತರವಾಗಿ ಒಂದು ರೀತಿಯ ಸಾಮರಸ್ಯತೆಯನ್ನು, ರಸವಂತಿಕೆಯನ್ನು ಮೂಡಿಸುವಲ್ಲಿ ಮಹತ್ವದ ಪಾತ್ರ ವಹಿಸಿ ಒಟ್ಟಾರೆ ಮಾನವನ ಬದುಕು ಹಸನಾಗುವಂತೆ, ವ್ಯವಸ್ಥಿತವಾಗಿ ಮುಂದುವರಿಯುವಂತೆ ಮಾಡುವಲ್ಲಿ ಹೊಂದಾಣಿಕೆ ತನ್ನದಾದಂಥ ವಿಶಿಷ್ಟತೆಯನ್ನು, ತನ್ನದಾದಂಥ ಮಹತ್ವವನ್ನು ಏನು ಮಾಡ್ತಾ ಇದೆ, ಮಾಡುವಲ್ಲಿ ಅತ್ಯಂತ ಪರಿಣಾಮಕಾರಿಯಾದಂಥ ಪಾತ್ರವನ್ನು ವಹಿಸ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಸಮಾಜಶಾಸ್ತ್ರಜ್ಞರು ಹೊಂದಾಣಿಕೆಯ ಪ್ರಕ್ರಿಯೆ ಬಗೆಗೆ ವಿಶೇಷವಾದಂಥ ಅಧ್ಯಾಪನ ಅವಶ್ಯಕತೆಯನ್ನು ಕುರಿತು ಅಭ್ಯಾಸವನ್ನು ಮಾಡ್ತಕ್ಕಂಥದ್ದನ್ನು ನಾವೇನು ಮಾಡ್ಬೋದು, ಕಾಣಬಹುದು.